ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಪೇಜಾವರ ಶ್ರೀಗಳು ಕೂಡ ಈಗಾಗಲೇ ಅಲ್ಲಿ ಇದ್ದಾರೆ. ಸೊ ನಮ್ಮ ಪ್ರತಿನಿಧಿ ಅವರನ್ನ ಮಾತನಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಸೊ ಹಾಗೆ ಈ ಇನ್ವಿಟೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರನ್ನ ಕರೆದಿರೋದು, ಯಾರೆಲ್ಲ ಹೋಗ್ತಾ ಇದ್ದಾರೆ, ಈ ವಿಚಾರವಾಗಿಯೂ ಕೂಡ ಸಾಕಷ್ಟು ಮಾತುಗಳನ್ನು ಅವರು ಆಡಿದ್ದಾರೆ. ಬನ್ನಿ ಏನೇನು ಹೇಳಿದ್ದಾರೆ ನೋಡೋಣ. ಕೋಟಿ ಕೋಟಿ ಭಾರತೀಯರ ಕನಸು ನನಸಾಗ್ತಾ ಇದೆ. ಅಯೋಧ್ಯೆಯ ರಾಮ ಜನ್ಮ ಭೂಮಿಯಲ್ಲಿ ಭವ್ಯ ದಿವ್ಯ ರಾಮ ಮಂದಿರ ಎದ್ದು ನಿಂತಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಶ್ರೀರಾಮ ಮಂದಿರ ಟ್ರಸ್ಟ್ನ ಸದಸ್ಯರಾಗಿರ್ತಕ್ಕಂಥ ಪೇಜಾವರ ಶ್ರೀಗಳು ನಮ್ಮ ಜೊತೆ ಇದ್ದಾರೆ. ಅದು ಕೂಡ ಅಯೋಧ್ಯೆಯ ಪೇಜಾವರ ಮಠದಲ್ಲಿ ನಮ್ಮ ಜೊತೆ ಇದ್ದಾರೆ. ಮಂದಿರ ನಿರ್ಮಾಣದ ಬಗ್ಗೆ ಮಾತನಾಡೋಣ. ಗುರುಗಳೇ, ಮಂದಿರ ನಿರ್ಮಾಣ ಎದ್ದು ಆಗಿದೆ. ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ರಾಮ ಮಂದಿರದ ಅಡಿಗಲ್ಲು ಹಾಕೋದ್ರಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ನೀವು ಹಂತ ಹಂತವಾಗಿ ನೋಡ್ಕೊಂಡು ಬಂದಿದ್ದೀರಿ. ಹೇಗೆ ಸಿದ್ಧ ಆಗಿದೆ ಮಂದಿರ ಅನ್ನುವಂಥದ್ದು? ಮಂದಿರದ ನಿರ್ಮಾಣ ಅತ್ಯಂತ ಸುಂದರವಾಗಿ ಸಾಗಿ ಬಂದಿದೆ. ಅನೇಕ ಸವಾಲುಗಳನ್ನು ಎದುರಿಸಿಕೊಂಡು ನಿಗದಿತ ಸಮಯಕ್ಕಿಂತ ಒಂದು ವರ್ಷವೇ ತಡಾಗಿ ಹೋಯಿತು. ಆ ಭೂಮಿಯ ಧಾರಣ ಸಾಮರ್ಥ್ಯ ಇಲ್ಲ. ಆದ್ದರಿಂದಾಗಿ ಆ ತಳವನ್ನು ಗಟ್ಟಿ ಮಾಡುವುದು, ದೃಢ ಮಾಡುವುದು ಏನಿದೆ ಅದೇ ದೊಡ್ಡ ಹರಸಾಹಸದ ಕೆಲಸ ಆಯಿತು. ಆದ್ದರಿಂದ ಒಂದು ವರ್ಷದಷ್ಟು ವಿಳಂಬ ಆಯಿತು. ಕಾರ್ಯ ಬಹುತೇಕ ಮುಗಿತಾ ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇರೋದಕ್ಕೆ ಕೆಲವು ಸ್ವಾಮೀಜಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಕೆಳಗಡೆ ಕೂತ್ಕೊಂಡು ಅಥವಾ ಹೊರಗಡೆ ಕೂತ್ಕೊಂಡು ಚಪ್ಪಾಳೆಯನ್ನು ತಟ್ಟಲಿಕ್ಕೆ ಆಗತ್ತಾ, ಅದಕ್ಕೋಸ್ಕರ ನಾವು ಬರಬೇಕಾ ಅನ್ನುವಂತಹ ಪ್ರಶ್ನೆಗಳನ್ನು ಎತ್ತಿದರೆ ನೀವು ಕೂಡ ಗಮನಿಸಿರ್ತೀರ. ಎಲ್ಲರಿಗೂ ಒಪ್ಪಿಗೆ ಆಗುವಂತಹ ಒಂದು ಕಾರ್ಯ ಅಂತ ಜಗತ್ತಿನಲ್ಲಿ ಯಾವುದಾದ್ರೂ ಇದೆಯಾ? ಎಲ್ಲರನ್ನೂ ಖುಷಿಪಡಿಸಲಿಕ್ಕೆ ಯಾರನ್ನು ದೇವರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಆ ವಿಚಾರ ಅದು ನಮಗೆ ನೇರವಾಗಿ ಟ್ರಸ್ಟ್ನ ಬಳಿಗಂತೂ ಮುಖತಃ ಬಂದೇ ಇಲ್ಲ. ಮಾಧ್ಯಮದ ಮೂಲಕ ನಾವು ಕೇಳಿ ತಿಳಿದಿರುವಂತಹದ್ದು. ಹಾಗಾಗಿ ನೇರವಾಗಿ ಅದಕ್ಕೆ ಉತ್ತರ ಕೊಡುವ ಪ್ರಮೇಯ ಇಲ್ಲ. ಮತ್ತು ಇನ್ನು ಎಲ್ಲರಿಗೂ ಒಪ್ಪಿಗೆ ಆಗುವಂತಹ ಒಂದು ಸಂಗತಿ ಅಂತ ಲೋಕದಲ್ಲಿ ಇಲ್ಲೇ ಇಲ್ಲ. ಹಾಗಾಗಿ ಅವನ್ನು ಅಷ್ಟಕ್ಕೆ ಯಾರೋ ಶಾಸ್ತ್ರವೇತ್ತರಲ್ಲದವರು ಮಾಡಿದಂತಹ ಕೆಲಸ ಅಲ್ಲ ಇದು. ಹಾಗಾಗಿ ಅದರ ಬಗ್ಗೆ ನಾವು ಗಮನ ಕೊಟ್ಟಿಲ್ಲ. ಇದು ಪೇಜಾವರ ಶ್ರೀಗಳ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನೀವು ಶ್ರೀಗಳ ಜೊತೆಗೆ ಮಾತಾಡ್ತಾ ಇದ್ರಿ. ಶ್ರೀಗಳು ಎಲ್ಲ ಸಂಗತಿಗಳನ್ನು ಹೇಳಿದರು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂತಂದರೆ, ನೋಡಿ, ಮೂರ್ತಿ ನಿನ್ನೆ ಪ್ರಾಂಗಣವನ್ನು ಪ್ರವೇಶ ಮಾಡಿದೆ, ಇವತ್ತು ಗರ್ಭಗುಡಿಯನ್ನು ಕೂಡ ಪ್ರವೇಶ ಮಾಡುತ್ತೆ. ಇವತ್ತು ಯಾವ್ಯಾವ ಕಾರ್ಯಕ್ರಮಗಳಿದೆ, ಯಾವ್ಯಾವ ಪ್ರಕ್ರಿಯೆಗಳಿದೆ ಅಲ್ಲಿ? ರಂಗನಾಥ್, ನಿನ್ನೆ ಅಷ್ಟೇ ರಾಮ ಸೇವಾಪುರದಿಂದ ಶ್ರೀರಾಮಲಲ್ಲ ಮೂರ್ತಿಯನ್ನ ಟ್ರಕ್ ಮೂಲಕ ತೆಗೆದುಕೊಂಡು ಬರಲಾಯಿತು. ಒಂದು ಪ್ಲಾನ್ ಅನ್ನ ಮಾಡಿದ್ರು. ಮೆರವಣಿಗೆ ಮೂಲಕ ರಾಮ ಮಂದಿರದ ಆವರಣಕ್ಕೆ ಮೂರ್ತಿಯನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ. ಆದ್ರೆ ರಾಮ ಮಂದಿರದ ಆವರಣಕ್ಕೆ ಮೂರ್ತಿಯನ್ನ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ಸಾಕಷ್ಟು ಭದ್ರತೆ ಬೇಕಾಗುತ್ತೆ. ಸಾಕಷ್ಟು ಜನ ನೆರೆದಿರ್ತಾರೆ. ಮತ್ತೆ ಸಾಕಷ್ಟು ಜನ ನೆರೆದಿರೋದ್ರಿಂದ ಭದ್ರತೆಯ ಲೋಪ ಆಗ್ಬಹುದು ಅನ್ನುವಂತಹ ದೃಷ್ಟಿಯಿಂದ ಮೆರವಣಿಗೆಯನ್ನ ಕೊನೆ ಕ್ಷಣದಲ್ಲಿ ಕೈಬಿಟ್ಟು ಟ್ರಕ್ ಮೂಲಕ ಅದು ಕಾಣದಂತೆ ಟಾರ್ಪಲ್ನಲ್ಲಿ ಮುಚ್ಚಿ ಅದನ್ನ ತೆಗೆದುಕೊಂಡು ಹೋಗಲಾಯಿತು. ಈಗ ಮಂದಿರದ ಆವರಣವನ್ನ ಪ್ರವೇಶವನ್ನ ಮಾಡಿದೆ ಮೂರ್ತಿ. ನಂತರ ಇವತ್ತು ಅದನ್ನ ಗರ್ಭಗುಡಿಯಲ್ಲಿ ಒಂದು ನಿರ್ದಿಷ್ಟ ಜಾಗದಲ್ಲಿ ಅದನ್ನ ಪ್ರತಿಷ್ಠಾಪನೆ ಮಾಡುವಂತಹ ಕೆಲಸ ನಡೆಯುತ್ತೆ. ನಂತರ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ನಾನೀಗ ಹನುಮಾನ್ ಗಡಿಯ ಬಳಿ ಇದ್ದೇನೆ. ನೋಡ್ತಾ ಇರ್ಬೋದು ಇವತ್ತಿನ ವಾತಾವರಣ. ಪ್ರತಿದಿನವೂ ಸಾಕಷ್ಟು ಮಂದಿ ಭಕ್ತರು ಬರ್ತಾ ಇದ್ದಾರೆ. ರಾಮ ಮಂದಿರ ಉದ್ಘಾಟನೆಗೆ ಹತ್ರ ಆಗ್ತಾ ಇದೆ, ಪ್ರಾಣ ಪ್ರತಿಷ್ಠಾಪನೆಗೆ ದಿನ ಹತ್ರ ಆಗ್ತಿದ್ದ ಹಾಗೆ ಸಾಕಷ್ಟು ಮಂದಿ ಬರ್ತಾ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ ಕನ್ನಡಿಗರು. ಪ್ರತಿದಿನ ಸಾವಿರಾರು ಮಂದಿ ಕನ್ನಡಿಗರು ಇಲ್ಲಿ ಬರ್ತಾ ಇರ್ತಾರೆ. ನಮ್ಮ ಜೊತೆ ತುಮಕೂರಿನಿಂದ ಬಂದಿರತಕ್ಕಂಥ ಕನ್ನಡಿಗರು ಇದ್ದಾರೆ, ಬಿಜೆಪಿ ನಾಯಕರು. ಸರ್, ಇವತ್ತಿನ ದಿವಸವನ್ನ ನೋಡ್ತಾ ಇದ್ವಿ. ರಾಮ ಮಂದಿರ ನಿರ್ಮಾಣ ಆಗಿದೆ, ಪ್ರಾಣ ಪ್ರತಿಷ್ಠಾಪನೆ ಇನ್ನೇನು ಹತ್ರ ಬರ್ತಿದೆ. ಇವತ್ತಿನ ಕ್ಷಣವನ್ನು ನೀವು ಹೆಂಗ್ ನೋಡ್ತೀರಿ ಸರ್? ನನಗೆ ನಿನ್ನೆ ನಾನು ಅಯೋಧ್ಯೆಗೆ ಬರಬೇಕಾದ್ರೆ ಒಂದು ಎಕ್ಸೈಟ್ಮೆಂಟು ಸರ್. ಯಾವಾಗ ನಾವು ರೀಚ್ ಆಗ್ತೀವಿ ಅಂತ. ಏನು ನಾವು ಮೊದಲನೇ ಫ್ಲೈಟೇ ಬಂದಿದ್ದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ. ಇಳಿದ ತಕ್ಷಣ ಏನೋ ಒಂದು ಸ್ವರ್ಗಕ್ಕೆ ನಾವು ಬಂದಂಗಾಯ್ತು. ಬಂದು ಆ ಭೂಮಿಯನ್ನು ನಮಸ್ಕರಿಸಿ ಏನು ಬರ್ತಾ ಇದ್ರೆ ಯಾವುದೋ ಒಂದು ದೇವಲೋಕಕ್ಕೆ ನಮಗೆ ಬಂದಂಗಾಯ್ತು ಸರ್. ಎಷ್ಟು ಚೆನ್ನಾಗಿದೆ. ಎಲ್ಲ ರಾಮಕೀರ್ತನೆಗಳು ಫ್ಲೈಟ್ನಲ್ಲೂ ಸಹ ಎಲ್ಲ ಮಕ್ಕಳು ಸಹ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ಲ ಘೋಷಗಳನ್ನ ಕೂತ್ಕೊಂಡು ಬರ್ತಾ ಇದ್ರು. ಎಲ್ಲ ಸಂತರನ್ನ ಮತ್ತೆ ಸಾವಿರಾರು ಸಂಖ್ಯೆಯ ಸಂತರು ಬರ್ತಾ ಇರೋದು ಒಂದು ಸಂತರ ಒಂದು ಬೀಡೆಯನ್ನ ಮಠದಲ್ಲಾಗಿದೆ. ರಾತ್ರಿ ದೇವರ ದರ್ಶನ ಕೂಡ ನಮಗಾಯ್ತು. ವಿಶೇಷವಾಗಿ ಆರತಿ ಕೂಡ ಆಯಿತು. ಏನು ನಾವು ಕೊಟ್ಟಂತ ಕಾಣಿಕೆಗಳು ಸದ್ವಿನಿಯೋಗ ಆಗಿದೆ. ನಾವಂತರ
ಪುಲಕಿತರಾಗಿದ್ದೇವೆ, ಒಂದು ಮನಸ್ಸು ಸಂತೋಷ. 500 ವರ್ಷಗಳ ಇತಿಹಾಸ ಒಂದು ನಮಗೇನು ಕರಸೇವಕರ ಹೋರಾಟ ಇವತ್ತು ನಮಗೆ ಸಿಕ್ದಂಗಾಗಿದೆ. ರಾಮ ಜನ್ಮಭೂಮಿ ಏನು ಪ್ರತಿಷ್ಠಾಪನೆ ಎಲ್ಲ ರಾಮರಾಜ್ಯದ ಪರಿಕಲ್ಪನೆ ನಮಗೆ ಮುಂದೆ ಕಾಣ್ತಾ ಇದೆ. ಇವತ್ತೇನಾದರೂ ಪ್ರತಿಷ್ಠಾಪನೆ 22ನೇ ತಾರೀಕು ನಂತರ ನಮಗೆ ರಾಮ ರಾಜ್ಯದ ಪರಿಕಲ್ಪನೆ ಮತ್ತು ಶಂಕನಾದ ಆದಂಗೆ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ರಂಗನಾಥ್, ಇದು ಕನ್ನಡಿಗರು ಹೇಳ್ತಾ ಇರ್ತಕ್ಕಂತಹ ಮಾತು. ಮುಖ್ಯವಾಗಿ ಅವರು ಸಾಕಷ್ಟು ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಅಯೋಧ್ಯೆಯ ಬದಲಾವಣೆ ಆಗಿರುವಂತಹ ರೀತಿಗೆ ಅವರು ಬಹಳಷ್ಟು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.